ಚಿಕ್ಕಮ್ಮ, ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅನ್ನೋ ಪ್ರಜ್ಞಾನ ಆದ್ರೂ ಇದೆಯಾ ನಿಮ್ಗೆ? ಹೀಗೇನು ಗೊತ್ತಿಲ್ಲದೆ ಆರೋಪ ಮಾಡೋದು ತಪ್ಪು. ಅಯ್ಯೋ ಕಂಡಿದ್ದೀನಿ, ಸುಮ್ನಿರಪ್ಪ. ಗೊತ್ತಿಲ್ಲದೆ ಏನ್ ಆರೋಪ ಮಾಡೋದು? ಗೊತ್ತಿರೋ ಒಂದ್ ವಿಷಯ ಇದೆ, ಪ್ರೂಫ್ ಸಮೇತ ತೋರಿಸ್ಲಾ? ಏನ್ ಹೆದರ್ಸ್ತಾ ಇದ್ದೀರಾ? ಏನ್ ವಿಷಯ? ಅದೇನ್ ತೋರಿಸ್ತಿರೋ ತೋರಿಸಿ. ಓಹೋ, ಇಷ್ಟೆಲ್ಲ ಮಾತಾಡ್ತಿದ್ಯೋ? ಡಮ್ಮಿ ಮದ್ವೆ ದಿನ ಈ ಪರದೇಸಿ ಪಾರ್ವತಿ ಮದ್ವೆ ಆಗಿದ್ ಯಾರನ್ನ? ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ತಾನೇ ಈ ವಿಷಯನ ಹೇಳಿದ್ದು. ಅಕ್ಕ, ಇಷ್ಟ ದಿನ ಡಮ್ಮಿ ಮದುವೆ ವಿಷಯನ ನಿಮ್ಮ ಹತ್ರ ಹೇಳ್ಬಾರ್ದು ಅಂತಿದ್ದೆ. ಈಗ ಒಳ್ಳೆ ಸಮಯ ಕೂಡ ಬಂದಿದೆ ನೋಡಿ. ನಿಮ್ಗೊಂದು ಬಿಸಿ ಬಿಸಿ ಸುದ್ದಿನ ಹೇಳ್ತೀನಿ. ಹೇಳೋದೇನೋ ನೀವೇ ನಿಮ್ ಕಣ್ಣಾರ ನೋಡಿ, ಆಗ ಮೈ ಚಳಿ ಎಲ್ಲ ಬಿಟ್ಟು ಹೋಗುತ್ತೆ. ಅಯ್ಯಯ್ಯೋ, ಇದೇನಪ್ಪ ಇದು? ನನಗ್ ಬೇಕಾಗಿರೋ ವಿಡಿಯೋ ಬಿಟ್ಟು ಇನ್ನೆಲ್ಲಾ ವಿಡಿಯೋನು ಇದೆಯಲ್ಲ ಇದ್ರಲ್ಲಿ. ಅಯ್ಯಯ್ಯೋ, ಏನಾಯ್ತು? ಥತ್ತರಿಕೆ, ಈ ದದ್ದಿ ಉಮ್ಮನ್ ಕೈಲಿ ಮೊಬೈಲ್ ಕೊಟ್ರೆ ಇದೇ ಆಗೋದು. ಪಬ್ಜಿ ಆಡ್ಕೊಂಡು ಆ ವಿಡಿಯೋನು ಎಲ್ಲಿ ಡಿಲೀಟ್ ಮಾಡಾಕೋದ್ಲೋ ಏನೋ. ಈಗ ಏನಪ್ಪ ಮಾಡೋದು? ಹಾ, ಅವತ್ಯಾವುದಕ್ಕೂ ಇರ್ಲಿ ಅಂತ ಆ ವಿಡಿಯೋನ ಸಿಡಿಗೆ ಹಾಕ್ಸಿಟ್ಟಿದ್ದು ಒಳ್ಳೇದಾಯ್ತು. ಓಲ್ಡ್ ಈಸ್ ಗೋಲ್ಡ್ ಅಂತ ಕೇಳಿಲ್ವಾ? ಹಳೇದೇ ನಮ್ಗೆ ಉಪಯೋಗಕ್ಕೆ ಬರೋದು. ಆ ಸಿಡಿ ಎಲ್ಲೋ ಇಟ್ನಲ್ಲ, ಎಲ್ಲಿಟ್ಟೆ? ಈಗ ಬಿಡ್ತೀನಿ ನೋಡಿ ಬಾಣ, ಹೋಗುತ್ತೆ ಒಂದೆರಡು ಪ್ರಾಣ. ಪುರಾವೆ ಇಲ್ದೆ ಪಿಟೀಲ್ ಕೊಯ್ಯೋಳಲ್ಲ ಈ ದಾಮಿನಿ. ಅಕ್ಕ, ನನ್ ಕೈಲಿದೆಯಲ್ಲ ಬಾಂಬು, ಇದನ್ನ ಹಾಕಿದ್ರೆ ಎಲ್ಲ ಧ್ವಂಸ. ತುಂಬಾ ಧೈರ್ಯದಿಂದ ಇದೆಯಾ ದಾಮಿನಿ. ಡಮ್ಮಿ ಮದುವೆ ಬಗ್ಗೆ ಏನೋ ಸಾಬೀತು ಪಡಿಸೋಕೆ ದೊಡ್ಡ ಸಾಹಸ ಮಾಡ್ತಿದೀಯ. ತಪ್ಪಿದ್ರೆ ಕೈ ಸುಟ್ಕೊಳ್ಳೋದು ಖಚಿತ. ನಾನ್ ಯಾಕೆ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂತ ಈ ಸಿಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಕ್ಕ. ಯಾರ್ಯಾರು ಈ ಮನೇಲಿ ಇಷ್ಟು ದಿನ ಬೆಚ್ಚಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಔತ್ಕೊಂಡಿದ್ರೋ ಅವ್ರಿಗೆಲ್ಲ ಇವತ್ತು ಚಳಿ ಬಿಡಿಸೋ ಕಾರ್ಯಕ್ರಮನ ಶುರು ಮಾಡ್ತೀನಿ. ಎಲ್ರಿಗೂ ಚಳಿ ಜ್ವರ ಬಂದ್ಬಿಡ್ಬೇಕು. ಮಾತ್ ಸಾಕು. ಅದೇನ್ ತೋರಿಸ್ಬೇಕು ಅಂತಿದೆಯೋ ತೋರ್ಸು ನಡಿ. ಬನ್ನಿ ಅಕ್ಕ, ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ, ಎಲ್ರು ಬನ್ನಿ ಬನ್ನಿ. ಮ್ಯಾಟ್ನಿ ಶೋ ಬ್ಲ್ಯಾಕ್ ಅಲ್ಲಿ ಟಿಕೆಟ್ ತಗೊಂಡಿರೋರ್ ಬಂಡವಾಳ ಎಲ್ಲ ಈಗ ಬಯಲಾಗುತ್ತೆ.
ಇದೇನಾ ನೀನ್ ಬಿಡ್ಸಕ್ ಹೊರಟಿರೋ ಚಳಿ? ಅಕ್ಕ ಅದು ನಿನ್ನ ಈ ಕೇಡ್ ಬುದ್ಧಿಗೆ ಮೊದ್ಲು ನಿನಗೆ ಚಳಿ ಇಟ್ಕೊಟ್ಟು ಚಳಿ ಬಿಡಿಸ್ಬೇಕು ದಾಮಿನಿ. ಅಕ್ಕ ಈ ಚಳಿ ಬಗ್ಗೆ ಅಲ್ಲಕ್ಕ ನಾನು ಹೇಳಿದ್ದು. ನಿನ್ನ ಮಾತಿನ ಕೋಟ ಮುಗಿದಿದೆ. ಈಗ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅಷ್ಟೇ. ಅಕ್ಕ ಒಂದ್ ನಿಮಿಷ ನನ್ನ ಮಾತು ಕೇಳಿ ಅಕ್ಕ. ಈ ಸಿಡಿ ಚಳಿ ಬಿಡಿಸ್ತಿದ್ರೆ ಏನಂತೆ, ಇವ್ರ ಬಂಡವಾಳನ ಬಯಲ್ ಮಾಡೋದಕ್ಕೆ ನನ್ನ ನಾಲ್ಗೇನೆ ಸಾಕಕ್ಕ. ನಿನ್ನ 1 ನಿಮಿಷದಲ್ಲಿ 30 ಸೆಕೆಂಡ್ ಮುಗೀತು. ಅಕ್ಕ ಅವತ್ತು ಡಮ್ಮಿ ಮದುವೆನಲ್ಲಿ ಹಸೆ ಮಣ್ಣಿನಲ್ಲಿ ಪಾರ್ವತಿ ಪಕ್ಕ ಹರೀಶ್ ಕೂತೇ ಇರ್ಲಿಲ್ಲ ಅಕ್ಕ. ಅವತ್ತು ಹಸೆ ಮಣೆ ಮೇಲೆ ಕೂತ್ಕೊಂಡು ಇವಳ ಕೊರಳಿಗೆ ತಾಳಿ ಕಟ್ಟಿದ್ದು ಬೇರೆ ಯಾರು ಅಲ್ಲ ಅಕ್ಕ. ಸಾಕು, ಬಾಯ್ ಮುಚ್ಚು. ನಿನ್ನ ಬಡಾಯಿ ಕೇಳೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ, ಪರಿಸ್ಥಿತಿನೂ ಅದಕ್ಕೆ ಒಪ್ಪೋದಿಲ್ಲ. ನಿನ್ನ ಕಾಲ್ಪನಿಕ ದೃಶ್ಯಗಳನ್ನ ಯಾರಾದ್ರೂ ಖಾಲಿ ಕೂತೋರ ಹತ್ರ ಬಣ್ಣ ಬಣ್ಣವಾಗಿ ಕತೆ ಕಟ್ಟಿ ಹೇಳು. ನನ್ನ ಬೆನ್ನ ಹಿಂದೆ ನಡೆದಿರೋದು ಏನು, ಅದರ ಸತ್ಯತೆಗಳು ಏನು ಅನ್ನೋದನ್ನ ನಿಮ್ ಯಾರಿಂದನೂ ತಿಳ್ಕೊಳ್ಳೋ ಹಂಬಲ ನನಗಿಲ್ಲ. ಎಲ್ರೂ ನಿಮ್ಮ ದಿಕ್ಕಿಗೆ ತಿರುಗಿ ಮಾತಾಡ್ತಾ ಇದ್ದೀರಾ. ಇಲ್ಲಿ ನಡೆದಿರೋದೇನು, ಸತ್ಯ ಏನು ಅಂತ ಗೊತ್ತಿರೋದು ಒಬ್ಬನಿಗೆ ಮಾತ್ರ. ಅವನಿಂದ ಈ ಸತ್ಯ ನನಗ್ ಗೊತ್ತಾಗಬೇಕು. ನನಗಿಂತ ಸತ್ಯ ನುಡಿಯೋರು ಈ ಅಕ್ಕಂಗೆ ಇನ್ಯಾರು ಸಿಗ್ತಾರೋ? ಈ ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋ ಹುಡುಗ ಹರೀಶ್. ಇದುವರೆಗೂ ಈ ಅರಸನ ಕೋಟೆಯ ಪ್ರತಿಯೊಂದು ಇಟ್ಟಿಗೆನೂ ನನ್ನ ಹದ್ದು ಬಸ್ತಿನಲ್ಲಿತ್ತು. ಇವತ್ತು ನನ್ನ ಕೈ ಸಡಲ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರ ಒಳ ಮನಸ್ಸು ತಾಂಡವ ಆಡ್ತಾ ಇರೋದು. ಹಾದಿ ತಪ್ಪದಾಗ ಹಿಡಿತಕ್ಕೆ ತಗೊಳ್ಳದೆ ಹೋದ್ರೆ ಈ ಮನೆ ಜನ ಎಲ್ಲರೂ ದಿಕ್ಕಪಾಲಾಗಿ ಹೋಗ್ತೀವಿ. ಅದಕ್ಕೆ ಈ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವಕಾಶ ಮಾಡಿಕೊಡೋದಿಲ್ಲ. ಹೇಗೆ ಹಿಡಿತಕ್ಕೆ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹರೀಶ್ ಇಲ್ಲಿಗೆ ಬರೋವರೆಗೂ ಯಾರು ಕಮಕ್ ಅನ್ನೋ ಹಾಗಿಲ್ಲ. ಈ ರಂಪಾಟಕ್ಕೆ ಮೊದಲು ನನ್ನ ಬಂದೋಬಸ್ತ್ ಬೇಕಾಗಿದೆ. ಸುಮ್ಮನೆ ನಿಂತ್ಕೊಳ್ಳ ಅಕ್ಕ. ಏನಕ್ಕ ಇದು? ನಿರ್ಧಾರಗಳು ಖಚಿತ ಆಗೋ ಸಮಯ ಬಂದಿದೆ. ತಪ್ಪು ಮಾಡಿದವರು ತಲೆದಂಡ ಆಗ್ಲೇಬೇಕು. ಈ ಅಗ್ನಿ ಪರೀಕ್ಷೆಯಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಭಾಗಿಯಾಗಿರ್ತೀರಿ.
ಏನಂತ ಹೇಳ್ತಿದ್ದಾರೆ? ಅವರು ತಪ್ಪು ಮಾಡಿರೋರ್ಗೆ ಹೇಳ್ತಾ ಇರೋದು. ನೀನ್ ಯಾಕೆ ಇಷ್ಟೊಂದು ನಡ್ತಾ ಇದೆಯಾ? ಏನಿಲ್ಲ. ಈ ಗನ್ನು ಯಾವತ್ತೂ ಗುರಿ ತಪ್ಪಿಲ್ಲ. ತಪ್ಪು ಮಾಡಿದವರನ್ನ ನಾನು ಸುಮ್ಮನೆ ಬಿಡೋದೂ ಇಲ್ಲ. ಏನಾಯ್ತೆ? ಅಯ್ಯೋ ಅತ್ತೆ, ಒಂಥರ ಆಗ್ತಾ ಇದೆ. ಯಾಕೆ? ಹೊಟ್ಟೆ ಕೆಟ್ಟಿದ್ಯಾ? ಹೊಟ್ಟೆ ಕೆಟ್ಟಿಲ್ಲ, ಟೈಮೇ ಕೆಟ್ಟಿದೆ ಅನಿಸ್ತಾ ಇದೆ. ಇಷ್ಟು ದಿನ ಅಹಿಂಸೆ ಕ್ಷಮೆ ಅಂತ ದೊಡ್ಡವರಾಗಕ್ಕೆ ಹೊರಟಿದ್ವಿ. ಈಗ ತಪ್ಪು ಮಾಡಿದವರ ಮಟ್ಟಕ್ಕೆ ಇಳಿದು ಅವರನ್ನು ತಿದ್ದಬೇಕಾದ ಪರಿಸ್ಥಿತಿ ಬಂದಿದೆ. ಲೇ, ಯಾಕೆ ಹಿಂಗೆ ಪದೇ ಪದೇ ಕೈ ಹಿಡ್ಕೊತಿದ್ಯಾ? ಈ ಗನ್ ನೋಡ್ತಿದ್ರೆ ಮೊದಲೇ ಶಕೆ ಆಗ್ತಿದೆ. ಅಯ್ಯೋ ಅತ್ತೆ, ನನಗೆ ನಮ್ಮ ಮನೆ ಅಪ್ಪ ಅಮ್ಮ ಎಲ್ಲ ನೆನಪಾಗ್ತಿದಾರತ್ತೆ. ನಮ್ಮ ಹಸು ಮೇಕೆ ಎಲ್ಲ ಕಣ್ಮುಂದೆ ಬಂದು ಅಬ್ಬಾ ಮೇ ಅಂದಂಗೆ ಆಗ್ತಾ ಇದೆ ಅತ್ತೆ. ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ತೀನತ್ತೆ. ಲೇ ತಡ್ಡಿ, ಇಲ್ಲಿ ಸಿಂಹ ಕಾಡಲ್ಲಿ ಗನ್ ಹಿಡ್ಕೊಂಡು ಬೇಟೆಗೆ ನಿಂತಿದೆ. ನಿನಗೆ ಕುರಿ ಕೋಳಿ ಅಂಬ ಎಲ್ಲ ನೆನಪಾಗ್ತಿದ್ಯಾ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಇವಾಗ ಅಮ್ಮ, ನೀವಿಷ್ಟು ಕೋಪದಲ್ಲಿರೋದು ನಮ್ಮ ಯಾರಿಗೂ ಒಳ್ಳೇದಲ್ಲ. ನಿಮ್ಗೇನು ಬೇಕು, ಏನಾಗಬೇಕು ಅನ್ನೋದು ನನಗೆ ಹೇಳಿ. ಅದನ್ನು ನೆರವೇರಿಸೋ ಜವಾಬ್ದಾರಿ ನಂದಮ್ಮ. ಎಸ್ ಮಾಮ್, ಪ್ಲೀಸ್ ಕಾಮ್ ಡೌನ್. ಸಿಚುವೇಶನ್ ತುಂಬ ಹದಗೆಟ್ಟೋಗಿದೆ. ಈ ಟೈಮಲ್ಲಿ ಕೋಪಕ್ಕೆ ಬಲಿಯಾಗೋದು ಒಳ್ಳೇದಲ್ಲ. ಹೌದು ಅಖಿಲ, ಅವರಿಬ್ರು ಹೇಳ್ತಿರೋದು ಸರಿಯಾಗಿದೆ. ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋ. ನನ್ನ ಕೋಪನ ನಾನು ನನ್ನ ಮುಷ್ಟಿಗೆ ತಗೋಬಾರ್ದು ಅಂತಂದ್ರೆ ಹರೀಶ್ ನನ್ನ ಮುಂದೆ ಬಂದು ನಿಲ್ಬೇಕು. ನಡೆದಿದ್ದೇನು, ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಈ ನಾಟಕಕ್ಕೆ ಪರದೆ ಬೀಳಬೇಕು. ಅವನು ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಲಿರಲಿ, ಅವನನ್ನ ನನ್ನ ಕಣ್ಣು ಮುಂದೆ ತಂದು ನಿಲ್ಲಿಸಬೇಕು. ಇದಕ್ಕೆ ನಿಮಗಿರೋ ಕಾಲಾವಕಾಶ 3 ಗಂಟೆಗಳು. 3 ಗಂಟೆಗಳು ಮಾತ್ರ. ನಿಮ್ಮಿಂದ ಆಗತ್ತಾ? ಅಮ್ಮ, ಅವನು ಎಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿರಲಿ, ಅವನ್ನ ಹುಡ್ಕೊಂಡು ಕರ್ಕೊಂಬರೋ ಜವಾಬ್ದಾರಿ ನಂದಮ್ಮ. ನಾವು ಇವಾಗಲೇ ಹೊರಡ್ತೀವಿ. ಹೌದು ಮಾಮ್, ಅದಾದ್ಮೇಲೆ ಅವನಿಗೆ ಗನ್ ಪಾಯಿಂಟ್ ಮಾಡಿ ಏನು ಪ್ರಶ್ನೆ ಬೇಕಾದ್ರೆ ಕೇಳಿ. ಅಲ್ಲಿವರೆಗೂ ಕಾಮಾಗಿರಿ ಪ್ಲೀಸ್ ಮಾಮ್. ಇದಕ್ಕೆ ಕ್ಷಮೆಯ ಅರ್ಥ ಗೊತ್ತಿಲ್ಲ. ತಪ್ಪು ಮಾಡಿದವರನ್ನ ಶಿಕ್ಷಿಸೋದಕ್ಕೆ ತಯಾರಾಗಿದೆ. ಇದರಲ್ಲಿರೋ ಒಂದು ಗುಂಡು ತಪ್ಪು ಮಾಡಿದವ್ರಿಗೋಸ್ಕರ ಕಾಯ್ತಾ ಇದೆ. ಅಯ್ಯೋ, ಲೇ ಉಮಾ, ಏನೇ ಆಯ್ತು? ಇವಳು ಆಡ್ತಾ ಇರೋದನ್ನ ನೋಡಿದ್ರೆ ಏನೋ ಮಾಡಬಾರದನ್ನ ಮಾಡಿ ನನ್ನಿಂದ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿದೆ. ಏನಾಯ್ತು? ಅಕ್ಕ, ಸ್ವಲ್ಪ ಪಿತ್ತ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಬಿದ್ದ್ಬಿಟ್ಟಿದ್ದಾಳೆ. ಸ್ವಲ್ಪ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತಕ್ಕ. ಲೇ ಉಮಾ, ಹೇಳೆ ನಿದ್ದೆ ಮಾಡಿಸ್ತೀನಿ.
ಹಲೋ ಹಾಂ ಹಲೋ ನಂಗೆ ಅರ್ಜೆಂಟಾಗಿ ಹರೀಶ್ದು ಅಟೆಂಡೆನ್ಸ್ ಡೀಟೇಲ್ಸ್ ಅವ್ರದ್ದು ಲಾಸ್ಟ್ ವರ್ಕಿಂಗ್ ಪ್ರಾಜೆಕ್ಟ್ ಆಮೇಲೆ ಏನೇನು ರಿಲೇಟೆಡ್ ಇನ್ಫಾರ್ಮೇಷನ್ ಇದೆಯೋ ಎಲ್ಲ ನಂಗೆ ಮೇಲ್ ಮಾಡಿ ಆದರೆ ನಂಗೆ ವಾಟ್ಸಪ್ಪಲ್ಲಿ ಕಳಿಸಿ ಥ್ಯಾಂಕ್ ಯು ಸೊ ಮಚ್. ಹಲೋ ಹೇಳಿ ಸರ್. ಹಲೋ ವಿವೇಕ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಸರ್? ನಮ್ಮ ಆಫೀಸಲ್ಲಿ ಹರೀಶ್ ಅಂತ ಕೆಲಸ ಮಾಡ್ತಾರೆ. ಅವ್ರ ನಂಬರ್ನ ನಾನು ನಿಮಗೆ ಫಾರ್ವರ್ಡ್ ಮಾಡಿರ್ತೀನಿ. ಅವ್ರ ಕಾಲ್ ಡೀಟೇಲ್ಸ್, ಅವರು ಲಾಸ್ಟ್ ಸೆಲ್ ಫೋನ್ ಯೂಸ್ ಮಾಡಿರೋ ಲೊಕೇಶನ್ ಎರಡೂ ನನಗೆ ಬೇಕಿತ್ತಲ್ಲ. ಅರ್ಜೆಂಟಾ ಸರ್? ಹೌದು, ಇಮಿಡಿಯೇಟಾಗಿ ಬೇಕು. ನಾನು ಇವಾಗಲೇ ಅವ್ರ ನಂಬರ್ನ ನಿಮಗೆ ಫಾರ್ವರ್ಡ್ ಮಾಡ್ತೀನಿ. ಓಕೆ ಸರ್. ಬ್ರೋ, ಪಾರ್ವತಿ ಮದುವೆಗೆ ಅವತ್ತಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಕೊನೆಗೂ ಒಂದು ಬೊಂಬಾಟ್ ಆಗಿರೋ ಗಿಫ್ಟ್ ಸಿಕ್ಕಿದೆ. ಏನು ಗಿಫ್ಟ್ ಬೇಕು? ರೆನೋ ಟ್ರೈಬರ್. ಕಾರಾ? ಹೌದು ಬ್ರೋ, ಹೊಸ ರೆನೋ ಟ್ರೈಬರ್. ನಾವು ಅವಳಿಗೇನು ಗಿಫ್ಟ್ ಮಾಡಕ್ ಆಗಿರ್ಲಿಲ್ಲ. ಚಿನ್ನ ಬೆಳ್ಳಿ ಕಾಮನ್ನು. ಈ ಕಾರ್ ನೋಡ್ತಿದ್ರೆ ಅಂತಿಂಥ ಕಾರಲ್ಲ ಅಂತ ಅನಿಸ್ತಾ ಇದೆ. ಇದ್ರಲ್ಲಿ ಪಾರ್ವತಿ ಎಲ್ಲಿ ಬೇಕಾದ್ರೂ ಝೂಮ್ ಅಂತ ಓಡಾಡ್ಬೋದು. ಅದು ಕಂಪ್ನಿ ಯಾವುದು? ವರ್ಲ್ಡ್ ರಿನೌಂಡ್ ರೆನೋ. ಅದೆಲ್ಲ ಸರಿ ಪ್ರೀತು, ಕಾರ್ ಸ್ಪೆಷಾಲಿಟಿ ಏನು, ಅದ್ರ ಫೀಚರ್ ಏನು, ಇದನ್ನೆಲ್ಲ ಚೆಕ್ ಮಾಡಬೇಕಲ್ವಾ? ಈಗಲೇ ಚೆಕ್ ಮಾಡೋಣ. ಇಲ್ಲಿ ನೋಡು ಬ್ರೋ, ಕಾರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಸಕ್ಕತ್ತಾಗಿದೆಯಲ್ಲ ಪ್ರೀತು. ತುಂಬ ಸ್ಪೇಷಿಯಸ್ ಆಗಿದೆ, ಜಾಗ ಹಿಡಿಯುತ್ತೆ. 4 ಅಡ್ಜಸ್ಟಬಲ್ ಮೋಡ್ಗಳು ಕಾರ್ ಒಳಗೆ ಸಖತ್ ಸ್ಪೇಸ್ ಕೊಡುತ್ತೆ. ಸಿಟಿ ಡ್ರೈವ್ಗಾಗಲಿ ಲಾಂಗ್ ಡ್ರೈವ್ಗಾಗಲಿ ರೆನೋ ಟ್ರೈಬರ್ ಪಕ್ಕಾ ಸೂಟ್ ಆಗುತ್ತೆ. ಹೌದು ಬ್ರೋ, ರೆನೋ ಟ್ರೈಬರ್ ಬೆಸ್ಟ್ ಇನ್ ಕ್ಲಾಸ್ ಸ್ಪೇಸ್. ಜೊತೆಗೆ SUV ಲುಕ್ಸ್ ಕೂಡ ಇದೆ. ಇನ್ನೊಂದು ಮಜಾ ಏನು ಗೊತ್ತಾ, ಇದರಲ್ಲಿ 182 mm ಗ್ರೌಂಡ್ ಕ್ಲಿಯರೆನ್ಸ್ ಬೇರೆ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ. ಅದು ಅಲ್ಲದೆ ಈ ರೆನೋ ಟ್ರೈಬರಲ್ಲಿ ಡಿಜಿಟಲ್ ಸ್ಕ್ರೀನ್ ಕ್ಲಸ್ಟರ್ ಬೇರೆ ಇದೆ. ಇದೆಲ್ಲ ಇರಬೇಕಾದ್ರೆ ಹ್ಯಾಶ್ಬ್ಯಾಕ್ ಕಾರ್ ಯಾಕೆ? ಹೌದು ಬ್ರೋ, ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಬಚಾವ್ಗೆ ಗಿಫ್ಟ್ ಮಾಡೋಣ. ಹೌದು, ಇನ್ನೇನಕ್ಕೆ ವೇಟಿಂಗು? ಈಗಲೇ ಟೆಸ್ಟ್ ಡ್ರೈವ್ನ ಬುಕ್ ಮಾಡು.